ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಸೊ ಏನಪ್ಪ ಅಂತ ಹೇಳಿದರೆ, ಗೃಹಲಕ್ಷ್ಮಿ ಯೋಜನೆಯ 19, 20, 21ನೇ ಕಂತಿನ ಬಗ್ಗೆ ಒಂದಷ್ಟು ಮಾಹಿತಿಗಳಿದೆ. ಏನಂತ ಹೇಳಿದರೆ, ಕೆಲವೊಬ್ಬರಿಗೆ 4,000 ಹಣ ಬಂದಿದೆ, 21ನೇ ಕಂತು ರಿಲೀಸ್ ಮಾಡ್ತಾ ಇದ್ದಾರೆ. ಕೆಲವೊಬ್ಬರಿಗೆ 19ನೇ ಕಂತಿನ ಹಣನೇ ಬಂದಿಲ್ಲ. ಸೊ ಇದರ ಒಂದಷ್ಟು ಗೊಂದಲದಲ್ಲಿ ನಮ್ಮ ಗೃಹಲಕ್ಷ್ಮಿಯರಿದ್ದಾರೆ. ಸೊ ಅವರು ಎಲ್ಲರಿಗೂ ಒಂದು ಕ್ಲಾರಿಟಿ ಕೊಡಬೇಕು ಅಂತೇಳಿ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರದ್ದು ಹೆಲ್ಪ್ ಆಗ್ತಕ್ಕಂಥ ವೀಡಿಯೋಸ್ನೇ ನಾನು ಅಪ್ಲೋಡ್ ಮಾಡೋದು. ಖಂಡಿತವಾಗ್ಲೂ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿನೇ ನೋಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಇವಾಗ ಗೃಹಲಕ್ಷ್ಮಿ ವಿಚಾರಕ್ಕೆ ಬರೋದಾದರೆ, ಗೃಹಲಕ್ಷ್ಮಿ ಯೋಜನೆಯ 20ನೇ ಕಂತಿನ ಹಣ ರಿಲೀಸ್ ಆಗಿದೆ. ಸೊ ರಿಲೀಸ್ ಆಗಿರೋ ದಿನವೇ ನಾನು ವಿಡಿಯೋ ಮಾಡಿದ್ದೀನಿ. ಅದರ ಒಂದು ಸ್ಕ್ರೀನ್ಶಾಟನ್ನು ಸಹ ನಾನು ಅಪ್ಲೋಡ್ ಮಾಡಿದ್ದೀನಿ, ಯಾರಿಗೆಲ್ಲ ಹಣ ಬಂದಿದೆ ಅಂತ ಹೇಳ್ಬಿಟ್ಟು. ಸೊ ಹಾಗಂತ ನೋಡೋದಾದರೆ ಎಲ್ಲರಿಗೂ ಹಣ ಬಂದಿದೆನಾ ಅಂದರೆ ಇಲ್ಲ, ಖಂಡಿತ ಎಲ್ಲರಿಗೂ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ. ಇನ್ನು ಹಣ ತೊಗೊಳೋರು ತುಂಬ ಜನ ಇದ್ದಾರೆ. ಹಣ ಎಲ್ರಿಗೂ ತಲುಪಿಲ್ಲ. ಅವರು ಹಣನ ರಿಲೀಸ್ ಮಾಡೋದೇ 3 ಹಂತದಲ್ಲಿ ರಿಲೀಸ್ ಮಾಡ್ತಾರೆ. ಹೀಗಿದ್ದಾಗ ಕೆಲವೊಂದು ಡಿಸ್ಟಿಕ್ಗಳಿಗೆ, ಸಪೋಸ್ ನಾವು ಬೆಂಗಳೂರು ತೊಗೊಂಡ್ರು, ಬೆಂಗಳೂರಲ್ಲಿ ನಮ್ಮ ಪಕ್ಕದ ಮನೆಯವ್ರಿಗೆ ಬಂದರೂ ನಮಗೆ ಬಂದಿರೋದಿಲ್ಲ. ಯಾಕಂತೇಳಿದ್ರೆ ನಾವು ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಿರ್ತೀವಲ್ವ, ಆ ಒಂದು ಆಧಾರದ ಮೇಲೆ ನಮ್ಮ ಚೆಕ್ಗಳು ಪಾಸ್ ಆಗೋದಿರುತ್ತೆ. ನಮ್ಮ ಪಕ್ಕದ ಮನೆಯವ್ರಿಗೆ ಬಂದಿದೆ, ನಮಗೆ ಬರಬೇಕಂತ ಏನಿಲ್ಲ. ಸೊ ಬರುತ್ತೆ, ಎಲ್ಲರಿಗೂ ಬರುತ್ತೆ. ಅವ್ರು ಯಾರು ಗೃಹಲಕ್ಷ್ಮಿ ಯೋಜನೆ ಎಷ್ಟು ಲಿಸ್ಟ್ಗಳನ್ನ ತೊಗೊಂಡಿದ್ದಾರೆ, ಎಷ್ಟು ಕೋಟಿ ಜನರಿಗೆ ಅವ್ರ ಹಣನ ರಿಲೀಸ್ ಮಾಡಬೇಕು, ಎಲ್ಲರಿಗೂ ಹಣ ಬಂದೇ ಬರುತ್ತೆ. ಬಟ್ ಅಲ್ಲಿವರೆಗೂ ಕಾಯಬೇಕು. ಅದೇ ರೀತಿಯಾಗಿ ಇನ್ನೊಂದು ವಿಚಾರ ಏನು ಅಂತ ಹೇಳಿದರೆ, 19ನೇ ಕಂತಿನ ಹಣದಲ್ಲಿ ನೋಡೋದಾದರೆ 19ನೇ ಕಂತಿನ ಇನ್ನೂ ಸ್ವಲ್ಪ ಜನರಿಗೆ ಹೋಗೋದಿದೆ, ಅದು ಹೋಗ್ತಾ ಇದೆ ಅನ್ನೋ ಒಂದು ಮಾಹಿತಿ ಸಿಕ್ಕಿದೆ. ಸೊ ಅದು ಬಿಟ್ಟರೆ ಇನ್ನು 4,000 ಒಟ್ಟಿಗೆ ಬಂದಿದೆ ಅಂತ ಹೇಳಿದ್ರಲ್ವ. ಯಾವ ಹಣ ಅಂತ ನೋಡೋದಾದರೆ 4,000 ರೂಪಾಯಿ ಹಣ ಬಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಅಲ್ಲ. ಅದು ಗೃಹಲಕ್ಷ್ಮಿ ಯೋಜನೆ 20ನೇ ಕಂತಿನ ಹಣ. ಕೆಲವೊಬ್ಬರಿಗೆ 19ನೇ ಕಂತಿನ ಹಣ ಹೋಗಿರಲಿಲ್ಲಲ್ವ. ಸೊ ಆ ಹಣ ಎರಡೂ ಸೇರಿಬಿಟ್ಟು 4,000 ಆಗಿದೆ. ಬಿಟ್ಟರೆ ಗೃಹಲಕ್ಷ್ಮಿ ಯೋಜನೆಯ 4,000 ಹಣವನ್ನು ಯಾವುದೇ ಕಾರಣಕ್ಕೂ ಒಟ್ಟಿಗೆ ಕೊಡೋದಿಲ್ಲ. ಇಲ್ಲಿವರೆಗೂ ಆ ಥರ ಕೊಟ್ಟೂ ಇಲ್ಲ ಸರ್ಕಾರದ ಕಡೆಯಿಂದ. ಅವರು ಕೊಡೋ ಕಂತುಗಳಲ್ಲಿ ಆಚೆ ಈಚೆ ಆಗಿದೆ. ಹಾಗಂತ ಹೇಳ್ಬಿಟ್ಟು 2 ಕಂತಿನ ಹಣವನ್ನು ನಾವು ಒಟ್ಟಿಗೆ ರಿಲೀಸ್ ಮಾಡಿದ್ದೀವಿ, 2 ಕಂತಿನ ಹಣವನ್ನು ಒಟ್ಟಿಗೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇಲ್ಲಿವರೆಗೂ ಆ ರೀತಿಯಾಗಿ ಬಂದಿಲ್ಲ. ಯಾರಾದರೂ ನಮಗೆ 4,000 ಬಂದಿದೆ ಗೃಹಲಕ್ಷ್ಮಿ ಯೋಜನೆ ಹಣ ಅಂತೇಳಿದರೆ ದಯವಿಟ್ಟು ಕಿವಿ ಕೊಡಬೇಡಿ. ಆಮೇಲೆ 21ನೇ ಕಂತಿನ ಹಣ ಬಂದು ಇವತ್ತು ರಿಲೀಸ್ ಆಗುತ್ತೆ, ನಾಳೆ ರಿಲೀಸ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಸ್ವಲ್ಪ ಜನ. ಖಂಡಿತವಾಗಿಯೂ ಯಾರನ್ನೂ ಅದ್ರ ಮೇಲೆ ಡಿಪೆಂಡ್ ಆಗಬೇಡಿ. ಯಾಕಂತ ಹೇಳಿದರೆ ಈ ಕಂತುಗಳು ಕರೆಕ್ಟಾಗಿ ಒಂದು ಲೈನಿಗೆ ತಿಂಗಳಾದಮೇಲೆ ತಿಂಗಳು ಬರೋವರೆಗೂ ಇಂಥ ಡೇಟಿಗೆ ಬರುತ್ತೆ ಅಂತ ಹೇಳೋದು ತುಂಬ ಅಸಾಧ್ಯವಾದ ಮಾತಾಗಿದೆ. ಸರ್ಕಾರದ ಕಡೆಯಿಂದ ನಾವು ಹಣನ ಬಿಡುಗಡೆ ಮಾಡಿದ್ದೀವಿ, ಇವತ್ತು ಚೆಕ್ ಪಾಸ್ ಮಾಡಿದ್ದೀವಿ, ಇನ್ನೊಂದು 3-4 ದಿನದಲ್ಲಿ ಎಲ್ಲ ಗೃಹಲಕ್ಷ್ಮಿಯರಿಗೂ ಹಣ ತಲುಪುತ್ತೆ ಅಂತ ಹೇಳಿಬಿಟ್ಟು ಯಾರು ಹೇಳಬೇಕು? ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಸ್ಟೇಟ್ಮೆಂಟನ್ನು ಕೊಡಬೇಕು. ಸೊ ಅವರು ಸ್ಟೇಟ್ಮೆಂಟನ್ನು ಕೊಟ್ಟಾಗ ನಮಗೆ ಗೊತ್ತಾಗುತ್ತೆ ಹಣ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು. ಬಟ್ ಇಲ್ಲಿ ಏನಾಗ್ತಾ ಇದೆ, ಕೆಲವೊಂದಿಷ್ಟು ಜನ ಏನು ಮಾಡ್ತಾ ಇದ್ದಾರೆ, ಇವತ್ತು 21ನೇ ಕಂತಿನ ಡೇಟ್ ಫಿಕ್ಸ್ ಆಗಿದೆ, ನಾಳೆ ಬರ್ತಾ ಇದೆ, ನಾಡಿದ್ದು ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ಬಟ್ ಇದು ಎಷ್ಟು ದೊಡ್ಡ ಹೊಡೆತವನ್ನು ಕೊಡುತ್ತೆ ಅಂತ ಹೇಳಿದರೆ, ಯಾರಾದರೂ ಇದನ್ನು ಕಮಿಟ್ ಆಗಿಬಿಟ್ಟು ದುಡ್ಡು ಬರುತ್ತೆ ಅಂತ ಹೇಳಿದರೆ ತುಂಬಾ ಸಮಸ್ಯೆ. 2,000 ಅನ್ನೋದು ನೋಡೋರಿಗೆ ಕೇಳೋರಿಗೆ ಚಿಕ್ಕ ಹಣ ಅಂತ ಅನ್ನಿಸ್ಬೋದು. ಬಟ್ ಅದನ್ನೇ ಮಧ್ಯಮ ಕುಟುಂಬದವರಿಗೆ, ಬಡ ಕುಟುಂಬದವರಿಗೆ 2,000 ಅನ್ನೋದು ತುಂಬ ದೊಡ್ಡ ಮಾತು. ಎಷ್ಟೋ ಜನ ಇವತ್ತು 2,000 ರೂಪಾಯಿಗೆ ಮನೆ ಕೆಲಸಕ್ಕೆ ಹೋಗ್ತಾ ಇದ್ದಾರೆ, ತಿಂಗಳು ಪೂರ್ತಿ ಕೆಲಸ ಮಾಡಿ 2,000, 3,000 ನೋಡ್ತಾ ಇದ್ದಾರೆ. ಸೊ ಅಂಥವ್ರಿಗೆ ಈ 2,000 ರೂಪಾಯಿ ತುಂಬ ದೊಡ್ಡ ಹಣ ಆಗಿದೆ. ಸೊ ದಯವಿಟ್ಟು ನನ್ನದೊಂದು ರಿಕ್ವೆಸ್ಟು, ಎಲ್ಲ ಗೃಹಲಕ್ಷ್ಮಿ ಮಹಿಳೆಯರಲ್ಲೂ ನನ್ನದೊಂದು ರಿಕ್ವೆಸ್ಟು, ಈ ಎಲ್ಲ ಕಂತುಗಳು ಸರಿ ಹೋಗೋವರೆಗೂ ಸೊ ಯಾರೂ ಈ ಕಂತಿನ ಹಣ ಇವತ್ತೇ ಬರುತ್ತೆ ಅಂತ ಡಿಪೆಂಡ್ ಆಗಬೇಡಿ. ಬಟ್ ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿದ್ದಾರೆ, ಸರ್ಕಾರ ಕೊಡ್ತಾ ಇದೆ. ಆದರೆ ಕೊಡೋ ಕಂತುಗಳಲ್ಲಿ ಆಚೆ ಈಚೆ ಆಗಿದೆ. ಇವಾಗ ನಮಗೆ ಬರಬೇಕಾಗಿರೋದು ಯಾವ ಕಂತು? 21ನೇ ಕಂತು. 21ನೇ ಕಂತು ಅಂದರೆ ಯಾವ ತಿಂಗಳದು? ಏಪ್ರಿಲ್ ತಿಂಗಳದು. ಸೊ ಏಪ್ರಿಲು, ಮೇ ಇನ್ನೂ 2 ತಿಂಗಳದ್ದು ಬ್ಯಾಲೆನ್ಸ್ ಇದೆ ನಮಗೆ. ಸೊ ಈ ತಿಂಗಳಲ್ಲಿ ಏನಾದ್ರೂ ಅವರು ಇನ್ನೊಂದು ತಿಂಗಳದ್ದು ಕೊಟ್ಟರು ಅಂತ ಹೇಳಿದರೆ ನಮಗೆ ಎಗೇನ್ ಮತ್ತೆ ಮುಂದಿನ ತಿಂಗಳಿಗೆ 2 ತಿಂಗಳದ್ದು ಆಗುತ್ತೆ. ಸೊ ಈ ಥರ ಇದ್ದಾಗ ತಿಂಗಳ ನಮಗೆ ಕರೆಕ್ಟಾಗಿ ಮುಂಚೆ ಯಾವ ರೀತಿ ಕೊಡ್ತಿದ್ರಲ್ವ ಆ ರೀತಿ ಕೊಡೋವರೆಗೂ ಸ್ವಲ್ಪ ಇದೆಲ್ಲ ಸರಿ ಹೋಗೋವರೆಗೂ ಯಾರೂ ಸದ್ಯದ ಮಟ್ಟಿಗೆ ಡಿಪೆಂಡ್ ಆಗಬೇಡಿ. ಇನ್ ಕೇಸ್ ಏನಾದರೂ ಸರ್ಕಾರದವರು ಬಿಡುಗಡೆ ಮಾಡಿದರು ಅಂದರೆ ಹಣ ನಿಮ್ಮ ಅಕೌಂಟಿಗೆ ತಾನೇ ಬರೋದು. ನಾವು ಯಾರು ವಿಡಿಯೋ ಕೂತ್ಕೊಂಡು ಹೇಳ್ತಾ ಇದ್ದೀವಿ ಅಂತ ಹೇಳಿದರೆ ನಮಗೆ ಬರುತ್ತಾ ಗೃಹಲಕ್ಷ್ಮಿ ಹಣ? ಬರೋದಿಲ್ಲ, ನಮಗೆ ಯಾರಿಗೂ ಬರೋದಿಲ್ಲ. ಸೊ ಹಾಗಂತೇಳಿ ನಾವು ನಿಮಗೆ ಸುಳ್ಳು ಭರವಸೆ ಕೊಡೋದು ಸರಿ ಇರೋದಿಲ್ಲ. ಸೊ ಬರುತ್ತೆ, ಅವರು ಯೋಜನೆಗಳನ್ನ ಕೊಟ್ಟಿದ್ದಾರೆ. ಇವಾಗ 20 ಕಂತಿಂದನೇ ರಿಲೀಸ್ ಮಾಡಿದ್ದಾರೆ ಅಂತ ಹೇಳಿದರೆ ಇನ್ನು 2 ಕಂತಿನ ಮಾಡೋದಿಲ್ವಾ? ಮಾಡೇ ಮಾಡ್ತಾರೆ, ಖಂಡಿತವಾಗ್ಲೂ ಮಾಡ್ತಾರೆ. ಅವ್ರು ಯಾವುದೇ ಕಾರಣಕ್ಕೂ ಗ್ಯಾರಂಟಿ ಯೋಜನೆಗಳನ್ನು ನಾವು ಸ್ಟಾಪ್ ಮಾಡ್ತೀವಿ ಅನ್ನೋ ಒಂದು ಸ್ಟೇಟ್ಮೆಂಟನ್ನು ಎಲ್ಲೂ ಕೊಟ್ಟಿಲ್ಲ. ಸೊ ಯೋಜನೆಗಳು ಅವ್ರ ಅಧಿಕಾರದಲ್ಲಿ ಇರೋವರೆಗೂ ಮುಂದುವರಿತಾನೇ ಇರುತ್ತೆ. ಬಟ್ ಈ ಕಂತುಗಳಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರೋದ್ರಿಂದ
ಇಂಥ ಡೇಟಿಗೆ ಇಂಥ ದಿನ ಇಂಥ ಸಮಯಕ್ಕೆ ಬರುತ್ತೆ ಅಂತ ಸ್ಪಷ್ಟವಾಗಿ ಹೇಳೋದು ಎಲ್ಲರಿಗೂ ಅಸಾಧ್ಯವಾದ ಮಾತಾಗಿದೆ. ಸೊ ದಯವಿಟ್ಟು ಅದಕ್ಕೆ ಯಾರನ್ನು ಕಿವಿ ಕೊಡಬೇಡಿ. ಇವಾಗ ಒಂದು ಹೆಲ್ಪ್ಲೈನ್ ನಂಬರ್ನ ಬಿಟ್ಟಿದ್ದಾರೆ. ನಿಮಗೆ ಯಾರಿಗಾದ್ರೂ ಗೃಹಲಕ್ಷ್ಮಿ ಯೋಜನೆಯ ಹಣ ನಮಗೆ ಬಂದಿಲ್ಲ, 19 ಬಂದಿಲ್ಲ, 20 ಬಂದಿಲ್ಲ, 18 ಬಂದಿಲ್ಲ ಅಂತ ಹೇಳೋರಿದ್ದರೆ, ಸೊ ಈ ಒಂದು ಹೆಲ್ಪ್ಲೈನ್ ನಂಬರಿಗೆ ನಿಮ್ಮ ರಿಜಿಸ್ಟ್ರೇಷನ್ ಮೊಬೈಲ್ ನಂಬರಿಂದ ನಿಮ್ಮ ಒಂದು ಆಧಾರ್ ಸಂಖ್ಯೆ ಅಥವಾ ಗೃಹಲಕ್ಷ್ಮಿ ಐಡಿಯನ್ನು ನೀವು ಮೆಸೇಜ್ ಮಾಡೋದ್ರ ಮುಖಾಂತರ ನಿಮ್ಮ ಸ್ಟೇಟಸ್ಸು ಯಾವ ಕಂತಿನ ಹಣ ಬಂದಿದೆ ಅನ್ನೋದನ್ನು ನೀವು ತಿಳ್ಕೊಬೋದು. ಆ ಒಂದು ಹೆಲ್ಪ್ಲೈನ್ ನಂಬರ್ನ ನಾನು ಕೊಟ್ಟಿರ್ತೀನಿ. ಸೊ ಆ ನಂಬರ್ಗೆ ನೀವು SMS ಮಾಡಿ ತಿಳ್ಕೊಬೋದು. ಅದರ್ವೈಸ್ DBT ಬೆಸ್ಟ್ ಆ್ಯಪ್ ಇದೆ. DBTನಲ್ಲೇ ನಿಮಗೆ ಎಲ್ಲನೂ ಗೊತ್ತಾಗುತ್ತೆ. DBT ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ನಿಮಗೆ DBT ಅಪ್ಲಿಕೇಶನ್ ಯಾವ ರೀತಿ ಮಾಡಬೇಕಂತ ಗೊತ್ತಿಲ್ಲ ಅಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಸೊ DBTನಲ್ಲೇ ನೀವು ನೋಡ್ಕೋಬೋದು. ಈ SMS ಇದೆಲ್ಲ ನಿಮಗೆ ಗೊತ್ತಾಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಬಟ್ DBT ಅಪ್ಲಿಕೇಶನ್ ಒಂದು ಸಲ ಡೌನ್ಲೋಡ್ ಮಾಡಿ ಮೊಬೈಲ್ ನಂಬರ್, ಆಧಾರ್ ನಂಬರ್ ರಿಜಿಸ್ಟ್ರೇಷನ್ ಮಾಡ್ಕೊಂಡು OTP ಹಾಕಿದರೆ ನೆಕ್ಸ್ಟಿಂದ ಆರಾಮ್ಸೆ ಲಾಗಿನ್ ಕೇಳುತ್ತೆ, ಲಾಗಿನ್ ಕೊಡ್ಬೋದು. ಸೊ ಅದು ಈಸಿ ಇದೆ. ಸೊ ನಿಮ್ಗೆ ಯಾರಿಗಾದ್ರೂ ಅದು ಯೂಸ್ ಮಾಡೋದು ಹೇಗೆ ಅಂತ ಗೊತ್ತಿಲ್ಲ ಅಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನನ್ನ ನಿಮಗೆ ಅದನ್ನ ಅಪ್ಲಿಕೇಶನ್ ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ. ಸೊ ಹೋಪ್ ಇವತ್ತಿನ ವಿಡಿಯೋ ನಿಮ್ಗೆ ಎಲ್ಲರಿಗೂ ಹೆಲ್ಪ್ ಆಗಿದೆ ಅಂತ ತಿಳ್ಕೊತೀನಿ. ಯಾರೆಲ್ಲ ಕೊನೆವರೆಗೂ ನನ್ನ ವಿಡಿಯೋನ ನೋಡಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಎಲ್ಲರಿಗೂ.